ಸೋಮವಾರ 4ನೇ ತಾರೀಖು ರಿಸಲ್ಟ್ ಬರೋದು ಪಂಚರಾಜ್ಯಗಳ ಚುನಾವಣೆಗೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯದ್ದು ರಿಸಲ್ಟ್ ಬರುತ್ತೆ. ಬಾಗಲಕೋಟೆ ಎರಡೂ ಪಕ್ಷಗಳವರಿಗೆ ಗೆಲುವಿನ ವಿಶ್ವಾಸ. HY ಮೇಟಿ ಅವರ ನಿಧನದಿಂದಾಗಿ ಇಲ್ಲಿ ಉಪಚುನಾವಣೆಗಳು ನಡೆದಿವೆ. ಕಾಂಗ್ರೆಸ್ ಸಂಪ್ರದಾಯದಂತೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿತ್ತು. ಬಿಜೆಪಿ ವೀರಣ್ಣ ಚರಂತಿಮಠರಿಗೆ. ಎರಡು 2023 ವಿಧಾನಸಭಾ ಚುನಾವಣೆಗಳಲ್ಲಿ HY ಮೇಟಿ 5878 ಮತಗಳ ಅಂತರದಿಂದ ಗೆದ್ದಿದ್ರು. ಬಹಳ ದೊಡ್ಡ ಮಾರ್ಜಿನ್ ಏನಲ್ಲ ಇದು. ಈ ಸಲ ವೀರಣ್ಣ ಚರಂತಿಮಠ ಅವರು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಉಮೇಶ್ ಮೇಟಿ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಗ್ರಾಮೀಣ ಮತದಾರರ ಮೂಲಕ ಗೆದ್ದು ಬಿಡ್ತೀವಿ ಅಂತ ಕಾಂಗ್ರೆಸ್ನವರು, ನಗರ ಪ್ರದೇಶದ ಮತದಾರರು ನಮ್ಮ ಕೈ ಹಿಡಿತಾರೆ ಅಂತ ಬಿಜೆಪಿ ಅವರು. ಅವರವರದ್ದು ಅವರವರ ಲೆಕ್ಕಾಚಾರ. ನಗರ ಪ್ರದೇಶದ ಮತದಾರ ಕೈ ಕೊಟ್ಟರು, ಹಳ್ಳಿಗಳ ಮತದಾರ ನಮ್ಮ ಕೈ ಹಿಡಿದಿದ್ದಾನೆ ಅಂತ ಕಾಂಗ್ರೆಸ್ನವರ ಲೆಕ್ಕಾಚಾರ. ಗ್ಯಾರಂಟಿ ಲಾಭ ಪಡೆದ ಮಹಿಳೆಯರು ನಮಗೆ ಓಟ್ ಹಾಕಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಚಾರದಿಂದ ಅಹಿಂದ ಮತಗಳು ಬಂದಿದ್ದಾವೆ. 5 ರಿಂದ 10,000 ಲೀಡ್ನಲ್ಲಿ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರಿದ್ದಾರೆ. 4 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. 4ರ ಪೈಕಿ 3ರಲ್ಲಿ ಲೀಡ್ ಬರ್ತೀವಿ ನಾವು ಅಂತ ಅವರ ಲೆಕ್ಕಾಚಾರ. ಬಿಜೆಪಿ ಪಾಳೆಯದಲ್ಲಿ ಬೇರೆಯದ್ದೇ ಚರ್ಚೆ. HY ಮೇಟಿ ಅವರ ಮಕ್ಕಳು ಟಿಕೆಟ್ಗಾಗಿ ಕಿತ್ತಾಡಿಕೊಂಡ ಕಾರಣ ಅನುಕಂಪ ಅನ್ನೋದು ಹೋಗಿಬಿಟ್ಟಿದೆ. ವೀರಣ್ಣ ಚರಂತಿಮಠ ಶಾಸಕರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅವರ ಸಹಾಯಕ್ಕೆ ಬರ್ತವೆ. ಹಿಂದುತ್ವದ ಮತಗಳಿದಾವೆ, ಅವು ಬಿಜೆಪಿಗೆ ಸಹಾಯ ಆಗ್ತವೆ. ಬಾಗಲಕೋಟೆ ನಗರದಲ್ಲೇ 12,000 ಲೀಡ್ ಸಿಕ್ಕಿಬಿಡುತ್ತೆ. ಬಿಜೆಪಿ ಅವರ ಲೆಕ್ಕಾಚಾರ. ಕಳೆದ ಸಲ ವೀರಣ್ಣ ಚರಂತಿಮಠ ಅವರ ಸಹೋದರನೇ ಬಂಡಾಯ ಸ್ಪರ್ಧೆ ಮಾಡಿದ್ದರಿಂದಾಗಿ ವೀರಣ್ಣ ಚರಂತಿಮಠರಿಗೆ ಹಿನ್ನಡೆಯಾಗಿತ್ತು. ಈ ಸಲ ಅದಿಲ್ಲ. 3 ರಿಂದ 5,000 ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಬಿಜೆಪಿ ಅವರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಲ್ಲಿಕಾರ್ಜುನ ಹೊಸಮನಿ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಇಲ್ಲಿ ಮಂಡ್ಯ ಕಡೆ ಎಲ್ಲ ಬೆಟ್ಟಿಂಗ್ ಕಟ್ತಾರ್ರಿ. ಕುರಿ ಕಟ್ಟದೆ, ಕೋಳಿ ಕಟ್ಟದೆ, ಹಸುಗಳು, ಜಮೀನು, ಮನೆ ಎಲ್ಲ ಕಾಗದ ಪತ್ರ ಒತ್ತೆ ಇಟ್ಟು ಬೆಟ್ಟಿಂಗ್ ಎಲ್ಲ ಮಾಡ್ತಾರೆ. ಬಾಗಲಕೋಟೆಲಿ ಏನಿಲ್ವಾ ಹಂಗೆ? ಬಾಗಲಕೋಟೆಯಲ್ಲಿ ಬೆಟ್ಟಿಂಗ್ ಇದ್ರೂ ಸಹ ಬಹಳಷ್ಟು ಏನಂತಂದ್ರೆ ಅದು ಕಡಿಮೆ ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಈ ಬಾರಿಯ ಒಂದು ಉಪಚುನಾವಣೆ ಅದನ್ನು ನೋಡಿದ ಸಂದರ್ಭದಲ್ಲಿ ಒಂದು ಕಡೆ ನೆಕ್ ಟು ನೆಕ್ ಫೈಟ್ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಹಂತದಕ್ಕೆ ಅವಕಾಶಗಳು ಕಡಿಮೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ಎರಡೂ ಕಡೆ ಕಾಂಗ್ರೆಸ್ ಹೆದರ್ತದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕಡೆನೂ ಕೂಡ ಗೆಲುವಿನ ವಿಶ್ವಾಸ ಇದ್ರೂ ಸಹ ಏನಂತಂದ್ರೆ ತಾವು ಯಾರಿಗೂ ಕೂಡ ಪರಿಪೂರ್ಣವಾಗಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾವು ಕಡಿಮೆ ಇರುವಂತದ್ದನ್ನು ನಾವು ನೋಡ್ತೀವಿ.
ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅದು ತಮಗೆ ವರದಾನ ಆಗುತ್ತೆ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರೂ ಕೂಡ ಕಳೆದ ಬಾರಿಗಿಂತಲೂ ಈ ಬಾರಿ ಏನಂತಾರೆ ರಾಜಕೀಯ ಬದಲಾವಣೆಗಳು ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ನಾವೇ ಅಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ, ಯಾಕಂದ್ರೆ ನಾವು ನೋಡ್ತಾ ಇದೀವಿ 5,000 ರಿಂದ 10,000 ಗೆಲುವನ್ನ ಕಾಣ್ತೇವೆ ಅಂತೇಳಿ ಕಾಂಗ್ರೆಸ್ ಅವರು ಹೇಳಿದ್ರೆ, ಬಿಜೆಪಿಯವರು 2,000 ರಿಂದ 3,000 ಆಗ್ಲಿ ಅದನ್ನ ಗೆಲುವು ನಮ್ದೇ ಆಗಿರುತ್ತೆ ಅನ್ನುವಂಥ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎರಡೂ ನೋಡಿದಂತ ಸಂದರ್ಭದಲ್ಲಿ ಎರಡೂ ಕಡೆ ಗೆಲುವಿನ ವಿಶ್ವಾಸ ಇದ್ರೂ ಸಹ ಅನ್ಸುತ್ತೆ ಬಹುತೇಕ ಜನ ಈಗಿನ ಒಂದು ವಾತಾವರಣ ನೋಡಿದ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ನಾವು ಹೇಳಬೇಕಾಗುತ್ತೆ. ನಿಖರವಾಗಿ ಹೇಳುವಂತದ್ದು, ಯಾಕಂದ್ರೆ ಕೊನೆ ಸಂದರ್ಭದಲ್ಲಿ ಅಂತಂದ್ರೆ ಬಹಳಷ್ಟು ಏನಂತಂದ್ರೆ ಹಣಬಲದ ಒಂದು ಆಟವೂ ಆಗಿರೋದ್ರಿಂದ ಮತದಾರ ಯಾವ್ದಕ್ಕೆ ಹೊರತಾನೆ ಅನ್ನುವಂಥದ್ದು ಬಹಳಷ್ಟು ನಿಗೂಢ ಅಂತ ನಾವು ಹೇಳಬೇಕಾಗಿರ್ತಾರೆ. ಹೀಗಾಗಿ ಏನಂತಂದ್ರೆ ಯಾವ್ದನ್ನು ಕೂಡ ನಿಖರವಾಗಿ ಹೇಳುವಂಥದ್ದು ಬಹಳಷ್ಟು ಕಠಿಣವಾಗಿರುತ್ತೆ. ಪ್ರಶಾಂತ್, ನಾವು ಆರಂಭದಲ್ಲೂ ಚರ್ಚೆ ಮಾಡ್ತಿದ್ವಲ್ಲ ಬಾಗಲಕೋಟೆ ವಿಷಯದಲ್ಲಿ. ಬಾಗಲಕೋಟೆ ಬಿಜೆಪಿಗೆ ಒಂದು ಸಣ್ಣ ಎಡ್ಜಿದೆ, ದಾವಣಗೆರೆ ಕಾಂಗ್ರೆಸ್ಸಿಗೆ ಎಡ್ಜಿದೆ ಅಂತ. ಬಟ್ ಗ್ರೌಂಡ್ ರಿಯಾಲಿಟಿಗಳು ಭಾಳ ಚೇಂಜ್ ಆದವು ಆಮೇಲೆ. ಅದಿತ್ತು ನನಗನ್ಸುತ್ತೆ ಈ ಎರಡು ಬೈ ಎಲೆಕ್ಷನ್ ಮೊದಲಿನ ಈಗ ನೀವು ನಾವಿಬ್ಬರು ಸಂಡೂರ್ಗೆ ಹೋಗಿದ್ವಿ, ಕ್ಲಿಯರ್ ಕಟ್ಟಾಗಿ ಹೇಳ್ಬೋದಿತ್ತು. ಹೌದು. ಶಿಗ್ಗಾಂವ್ಗೆ ಹೋಗಿದ್ವಿ, ಬೊಮ್ಮಾಯಿ ಕಷ್ಟ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇತ್ತು. ಮೇ ಬಿ ಎಕ್ಸ್ ಚೀಫ್ ಮಿನಿಸ್ಟರ್ ಅವರ ಮಗ ಆಗುವ ಕಾರಣದಿಂದ ಅದನ್ನು ಗಟ್ಟಿಯಾಗಿ ಯಾರೂ ಹೇಳ್ತಿರ್ಲಿಲ್ಲ. ಅಂದರೆ ಹೆದರಿಕೆಯನ್ನು ಅಂತ ಹೇಳ್ತಿಲ್ಲ ನಾನು. ಹೌದು, ರಿಸ್ಕ್ ಯಾಕೆ, ಕ್ರೆಡಿಬಿಲಿಟಿ ಇರುತ್ತಲ್ಲ, ರಿಸ್ಕ್ ಯಾಕೆ. ಕರೆಕ್ಟ್. ಚನ್ನಪಟ್ಟಣ ಕೂಡ ಡೇ ಒನ್ನಿಂದ ಯೋಗೇಶ್ವರ್ ಎಜ್ಜಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬೋದಿತ್ತು. ಈ ಚುನಾವಣೆಯಲ್ಲಿ ಏನಾಗಿದೆ ಅಜಿತ್ ಅಂದರೆ, ಕಾಂಗ್ರೆಸ್ನ ಒಳ ಜಗಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಬಂದಿರೋದ್ರಿಂದ ಮತ್ತು ಸರ್ಕಾರಕ್ಕೆ 3 ವರ್ಷ ಆಗಿರೋದ್ರಿಂದ ಒಂದು ಆಂಟಿ ಇನ್ಕಂಬನ್ಸಿ ಸೆಟ್ ಇನ್ ಆಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ದಟ್ ಈಸ್ ಅ ಚಾಲೆಂಜಿಂಗ್ ಫಾರ್ ಕಾಂಗ್ರೆಸ್. ಹೌದು ಹೌದು. ನಾನಂದರೆ ಕಾಂಗ್ರೆಸ್ಸಿಗೆ ಕಷ್ಟ ಇದೆ ಅನ್ನೋ ರೀತಿ ಹೇಳ್ತಾ ಇಲ್ಲ, ಆದರೆ ಒಂದು ಆಂಟಿ ಇನ್ಕಂಬನ್ಸಿ ಮೂಡ್ ಕರ್ನಾಟಕದಲ್ಲಿ ಪ್ರತಿ ಸರ್ಕಾರದ ವಿರುದ್ಧ ಇರುತ್ತೆ. ಅದು ಸೊಂಡೂರು ಇಲೆಕ್ಷನ್ ಟೈಮಲ್ಲಿ ಇರಲಿಲ್ಲ, ಬಟ್ ಈ 2 ಬೈ ಎಲೆಕ್ಷನ್ ಟೈಮಲ್ಲಿ ಅದು ನಿಧಾನವಾಗಿ ಸೆಟ್ ಇನ್ ಆಗ್ತಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ಒಳಜಗಳ ಕೂಡ ಸೇರಿಕೊಂಡಿದೆ. ಅದರ ಹೊರತಾಗಿಯೂ ಕೂಡ ಸರ್ಕಾರದ ಮೈಟ್ ಏನಿದೆ, ಆ ಕಾರಣದಿಂದ ಫಲಿತಾಂಶ ಏನು ಬರ್ಬೋದು ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಭವಿಷ್ಯ ನುಡಿಲಿಕ್ಕೆ ಆಗಲ್ಲ. ಹೌದು. ಆದರೆ ಬಾಗಲಕೋಟೆಯಲ್ಲಿ ನೋಡಿದ್ವಿ ನಾವು, ಹೋಗಿ ಸಿದ್ದರಾಮಯ್ಯನವರು ಎಷ್ಟೋ ದಿನಗಳ ಕಾಲ ಬಿಡಬೇಕಾಯಿತು. ತಪ್ಪಲ್ಲ, ತಮ್ಮದೇ ಆಪ್ತ ಮೇಟಿ ಪುತ್ರನಿಗೆ ಟಿಕೆಟ್ ಕೊಡಿಸಿದ್ರಿಂದ ಆ ರೀತಿ ಹೋಗಿ ಮುಖ್ಯಮಂತ್ರಿಗಳು ಕೂತು ಜಿದ್ದಿನಿಂದ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಹೇಗೆ ನನಗನ್ಸುತ್ತೆ ಅಜಿತ್, ಕ್ಲೋಸ್ ಕಾಲ್ ಇವೆ ಎರಡೂ ಕಡೆ. ಕರೆಕ್ಟ್. ಬೇಕಾದರೆ ಬಾಗಲಕೋಟೆ 2,000, 3,000, 4,000ದಲ್ಲಿ ಡಿಸೈಡ್ ಆಗ್ತಕ್ಕಂಥ ಕ್ಷೇತ್ರ ಜನರಲ್ ಇಲೆಕ್ಷನ್ಸ್ನಲ್ಲಿ. ಈ ಚುನಾವಣೆಯಲ್ಲಿ ಮತಗಳ ಅಂತರ ಜಾಸ್ತಿನೇ ಇರ್ಬೋದೇನೋ, ಬಟ್ ನೀವು ಅದನ್ನು ಗೇಜ್ ಮಾಡೋದು ಕಷ್ಟ ಆಗುತ್ತೆ. ಗೇಜ್ ಮಾಡೋದು ನಿಶ್ಚಿತವಾಗಿ ಕಷ್ಟ ಆಗ್ತಾ ಇದೆ. ಬಿ ಜೆ ಪಿಯವರು ನಿನ್ನೆಯಿಂದ ಹೇಳುತ್ತಿರೋದು ನಾನು ಹೇಳ್ತಿದ್ದೀನಿ ನೋಡಿ. ಓಕೆ, ಬಾಗಲಕೋಟೆಯಲ್ಲಿ ನಾವು ಒಂದು 3,000 ಅಂತರದಿಂದ ಆದರೂ ಸರಿ ನಾವು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಬಿ ಜೆ ಪಿಯವರು ಹೇಳ್ತಿದ್ದಾರೆ. ಮೊದಲು ಅವ್ರು ಹೇಳ್ತಾ ಇದ್ರಲ್ಲ ದಾವಣಗೆರೆ ನಾವು ಗೆಲ್ತೀವಿ ಅಂತ. ಬಟ್ ಚುನಾವಣೆ ಆದಮೇಲೆ ಕೌಂಟಿಂಗಿಗೆ 4 ದಿನ ಇರುವಾಗ ಬಿ ಜೆ ಪಿ ಒಳಗಡೆ ಹೇಳ್ತಿದ್ದಾರೆ, ಇಲ್ಲ ನಾವು ಬಾಗಲಕೋಟೆ ಕಂಫರ್ಟೇಬಲಿ ಗೆಲ್ತೀವಿ, ದಾವಣಗೆರೆ ನಾವೇನು ಅಂದ್ಕೊಂಡಿದ್ವಿ ಅಷ್ಟು ಡೆಂಟ್ ಆಗಿಲ್ಲ. ಮೊದಲು ನೀವು ಚುನಾವಣೆ ಆದ ಮರುದಿನ ಬಿ ಜೆ ಪಿ ನಾಯಕರು ನಂಗೆ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ಇಲ್ಲ ನಾವು ದಾವಣಗೆರೆ ಗೆಲ್ಬೋದು, ನಮ್ದು ಅವಕಾಶ ಇದೆ. ಬಾಗಲಕೋಟೆ ದುಡ್ಡಿನ ಹೊಡೆತ ಜಾಸ್ತಿ ಆಗಿದೆ, ನಮ್ಗೆ ಎಷ್ಟು ಅವಕಾಶ ಇದೆ ವಿ ಕ್ಯಾನ್ ಪ್ರೆಡಿಕ್ಟ್ ಅಂತ. ಬಟ್ ನಿನ್ನೆಯಿಂದ ಅದರ ವರಸೆ ಚೇಂಜ್ ಆಗಿದೆ. ಕಾಂಗ್ರೆಸ್ನಲ್ಲಿದೆ ಇಲ್ಲ ನಾವು ಎರಡನ್ನೂ ಕೂಡ ಗೆಲ್ತೀವಿ, ಕಷ್ಟ ಆಗುತ್ತೆ, ಹೇಗಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ವಾತಾವರಣ ಇದೆ. ಓಕೆ. ಸೊ ಅಜಿತ್, ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ ರಿಸಲ್ಟ್ಸ್ ಪ್ರೆಡಿಕ್ಟ್ ಮಾಡೋದು ಒಬ್ಬ ವರ್ಕಿಂಗ್ ಪೊಲಿಟಿಕಲ್ ಜರ್ನಲಿಸ್ಟಿಗೆ ಭಾಳ ಕಷ್ಟದ ಕೆಲಸ. ನಾವೇನು ಕೂತ್ಕೊಂಡು ಪ್ರಶ್ನೆ ಕೇಳ್ತೀವಿ ಮಲ್ಲಿಕಾರ್ಜುನ, ನಿಮ್ಮ ಪ್ರಕಾರ ಏನು? ಇಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ನೀವು ಬೈ ಎಲೆಕ್ಷನ್ನಲ್ಲಿ ಇಷ್ಟು ದುಡ್ಡು ಖರ್ಚಾಗತ್ತಲ್ವಾ, ಆಮೇಲೆ ಜನ ನಿಮಗೆ ಆನ್ ದ ಫೇಸ್ ಆಫ್ ಇಟ್ ಬೈ ಎಲೆಕ್ಷನ್ನಲ್ಲಿ ಹೇಳಲ್ಲ. ಹೌದು, ಆಕ್ರೋಶ ಇದ್ರೂ ಓಟ್ ಈ ಕಡೆ ಹಾಕ್ತಾರೆ. 70% ಜನ ಹೇಳ್ತಾನೆ ಇಲ್ಲ ಅಂತ ಪ್ರದೀಪ್ ಗುಪ್ತಾ ಪಶ್ಚಿಮ ಬಂಗಾಳದಲ್ಲಿ ಒದ್ದಾಡ್ತಿದ್ದಾರೆ. ಅಜಿತ್, ಅದು ಹೆದರಿಕೆಯಿಂದ ಹೋಗುತ್ತೋ ಬರುತ್ತೋ ಆ ಹೆದರಿಕೆ ಬೇರೆ. ಇಲ್ಲಿ ಹೆದರಿಕೆ ಆಸ್ ಸಚ್ ಇಲ್ಲ. ಕರೆಕ್ಟ್. ಬಟ್ ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ ಇವೆ, ದುಡ್ಡು ಕೊನೆ ದಿನಗಳಲ್ಲಿ ಹೆಂಗೆ ಹಂಚ್ತಾರೆ. ಅನ್ಫಾರ್ಚುನೇಟ್ ಬಟ್ ಟ್ರೂತ್,
ಬೈ ಎಲೆಕ್ಷನ್ಸ್ನಲ್ಲಿ ಅಪಾರ, ಜನರಲ್ ಎಲೆಕ್ಷನ್ಸ್ನಲ್ಲೂ ಬಂದಿದೆ, ಬೈ ಎಲೆಕ್ಷನ್ಸ್ನಲ್ಲಿ ಅಪಾರ ಪ್ರಮಾಣದ ದುಡ್ಡು ಖರ್ಚಾಗ್ತಾ ಇದೆ ಅಜಿತ್. ಹೌದು ಹೌದು. ನನಗೆ ಒಂದೊಂದು ಸಲ ಇತ್ತೀಚೆಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಅಜಿತ್, ಬೈ ಎಲೆಕ್ಷನ್ಸ್ಗಳು ನಡೆಯುವ ರೀತಿಯನ್ನು ನೋಡಿದಾಗ ನಾವು ತುಂಬ ಅದಕ್ಕೇನೋ ಅಸೆಸ್ಮೆಂಟು, ವಿಶ್ಲೇಷಣೆ, ಹಂಗಂತೆ ಹಿಂಗಂತೆ ಇದನ್ನು ಜೋಡಿಸೋದೇ ತಪ್ಪು ಅನ್ನಿಸ್ಲಿಕ್ಕೆ ಯಾರು ಎಷ್ಟು ದುಡ್ಡು ಹಂಚಿದ್ರು ಅನ್ನೋದ್ರ ಮೇಲೆ ಲಾಸ್ಟ್ ಡೇ ಯಾರು ದುಡ್ಡು ಹಂಚಿದ್ರು, ಎಲ್ಲಿ ಹೋಗಿ ಯಾರು ಕತ್ತಲೆ ರಾತ್ರಿ ಮಾಡಿದ್ರು ಅನ್ನೋದ್ರ ಮೇಲೆ ಇಲೆಕ್ಷನ್ಸ್ ನಡೀತಾ ಇವೆ. ಗೊತ್ತಿಲ್ಲ ನನಗೀಗ ಜರ್ನಲಿಸಮಲ್ಲಿ ಆ ಕತ್ತಲೆ ರಾತ್ರಿಯ ವಿಶ್ಲೇಷಣೆಗೆ ಒಂದು ಹೊಸ ಶುರು ಮಾಡ್ಕೋಬೇಕಿನ್ನು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.